ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಪ್ಪ ಏನೋ ಮಾತಾಡ್ಬೇಕಂತ ಹೇಳಿದ್ರಲ್ಲ, ಹೇಳಿ. ಶರತ್, ನಾನು ನಿನಗೆ ನನ್ನ ಮತ್ತೆ ನಿನ್ನ ಹೆತ್ತ ತಾಯಿ ದಾಕ್ಷಾಯಿಣಿ ಮದುವೆ ಬಗ್ಗೆ ಏನಾದರೂ ಹೇಳಿದ್ನ? ಇಲ್ಲ ಅಪ್ಪ, ಹೇಳಿಲ್ಲ. ಬಟ್ ಈಗ ಹೇಳ್ತೀನಿ, ಎಲ್ಲದಕ್ಕೂ ಉತ್ತರ ಹೇಳ್ತೀನಿ. ನಮ್ಮ ಮದುವೆ ನಿಶ್ಚಯ ಆಗ್ತಿದ್ದ ಹಾಗೇನೆ ದಾಕ್ಷಾಯಿಣಿ ತಂದೆ ತೀರ್ಕೊಂಡ್ಬಿಟ್ರು. ಹಾಗಾಗಿ ಮದುವೆ ಸಂಭ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಯಾರಿಗೂ ಮನಸ್ಸೇ ಇರಲಿಲ್ಲ, ನಮಗೂ ಇರಲಿಲ್ಲ. ಬಹಳ ಸಿಂಪಲ್ ಆಗಿ ಮದುವೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಅರಿಶಿನ ಶಾಸ್ತ್ರದಿಂದ ಹಿಡಿದು ಮದುವೆ ಮುಂಚಿನ ಶಾಸ್ತ್ರದವರೆಗೂ ಯಾವ ಶಾಸ್ತ್ರನೂ ನಡೀಲಿಲ್ಲ. ಮದುವೆ ದಿವಸ ಜೋರಾಗಿ ಇದ್ದಕ್ಕಿದ್ದ ಹಾಗೆ ಬಿರುಗಾಳಿ ಬೀಸ್ತು. ಏನೇನೇನೇನೋ ಆಗೋಯ್ತು. ತಾಳಿ ಕಟ್ಟೋ ಶಾಸ್ತ್ರ ಬಿಟ್ರೆ ಯಾವ ಶಾಸ್ತ್ರನೂ ನಡೀಲಿಲ್ಲ. ಕೊನೆಗೆ ಮದುವೆನೂ ಆಯಿತು. ನೀನು ಮತ್ತೆ ಶಾನ್ವಿ ಹುಟ್ಟಿದ್ರಿ. ಅದಾಗಿ ಕೆಲವು ವರ್ಷಗಳ ನಂತರ ದಾಕ್ಷಾಯಿಣಿನೂ ತೀರ್ಕೊಂಡ್ಬಿಟ್ಟು. ಅಪ್ಪ ಸಮಾಧಾನ ಮಾಡ್ಕೊಳ್ಳಿ. ಆಮೇಲೆ ನನಗೆ ಅನ್ಸಕ್ ಶುರುವಾಯಿತು, ಮದುವೆ ಶಾಸ್ತ್ರ ಸರಿಯಾಗಿ ಆಗಿಲ್ಲದೆ ಇರೋದ್ರಿಂದ ಹೀಗೆಲ್ಲ ಆಯ್ತೋ ಏನೋ ಅಂತ. ಆ ಗಾಯನೇ ಇನ್ನೂ ಪೂರ್ತಿ ವಾಸಿಯಾಗಿಲ್ಲ. ಈಗ ನೋಡಿದ್ರೆ ಇತಿಹಾಸ ಮತ್ತೆ ಮರುಕಳಿಸ್ತಾ ಇದೆ. ಅಪ್ಪ ಏನ್ ನಿಮ್ಮ ಮಾತಿನ ಅರ್ಥ? ನೋಡಿ ಶರತ್, ನಿನ್ನ ಮತ್ತೆ ದುರ್ಗಾ ಮದುವೆನೂ ಹೀಗೆ ಆಗಿದ್ದಲ್ವಾ? ತಾಳಿ ಕಟ್ಟಿದ್ದು ಬಿಟ್ರೆ ಬೇರೆ ಯಾವ ಶಾಸ್ತ್ರನೂ ನಡೀಲಿಲ್ಲ. ಅಪ್ಪ ಏನ್ ಹೇಳ್ತಾ ಇದ್ದೀರಾ? ಅಲ್ಲ, ನನ್ನ ದುರ್ಗಾ ಮದುವೆ ಪ್ರೀ ಡಿಸೈಡೆಡ್ ಆಗಿರ್ಲಿಲ್ಲ. ಈ ಮದುವೆ ನನಗಾಗ್ಲಿ ದುರ್ಗಾಗಾಗ್ಲಿ ಇಷ್ಟ ಇರಲಿಲ್ಲ ಅಪ್ಪ. ನೋಡಪ್ಪ, ನಮಗೆ ಯಾವ್ದು ಇಷ್ಟ ಅಂತ ಮಾತ್ರ ನಾವು ಯೋಚಿಸ್ತೀವಿ. ಆದರೆ ನಮಗೆ ಯಾವ್ದು ಸರಿ ಅಂತ ನಿರ್ಧಾರ ಮಾಡೋನು ಆ ದೇವರು. ಅದಕ್ಕೆ ನಿನ್ನ ಹತ್ರ ಒಂದು ವಿಷಯ ಮಾತಾಡೋಣ ಅಂತ ಬಂದಿದ್ದೀನಿ. ಹೇಳಿಪ್ಪ. ನೀನು ಮತ್ತೆ ದುರ್ಗಾ ಇಬ್ರು ಶಾಸ್ತ್ರೋಕ್ತವಾಗಿ ಇನ್ನೊಂದು ಸರಿ ಮದುವೆ ಆಗ್ಬೇಕು. ವಾಟ್? ಅಪ್ಪ ಏನ್ ಹೇಳ್ತಾ ಇದ್ದೀರಾ? ಅದು ಹೇಗಾಗುತ್ತೆ? ಹೇಳಿದ್ನಲ್ಲಪ್ಪ, ಇದು ನಿಮ್ಮ ಒಳ್ಳೆಯದಕ್ಕೆ, ನಮ್ಮ ಕುಟುಂಬದ ಒಳ್ಳೆಯದಕ್ಕೆ ನೀನು ಈ ಕೆಲಸ ಮಾಡಲೇಬೇಕು. ನನಗೋಸ್ಕರನಾದ್ರು ಪ್ಲೀಸ್. ತಗೋಬೇಯಪ್ಪ. ಗೊತ್ತಿಲ್ಲದೆ ಒಂದ್ಸತಿ ತಪ್ಪು ನಡೆದಿದೆ. ಇವಾಗ ಗೊತ್ತಿದ್ದು ಮತ್ತೆ ಅದೇ ತಪ್ಪು ಮಾಡು ಅಂತ ಹೇಳ್ತಾ ಇದ್ದೀರಲ್ಲ, ಇಟ್ಸ್ ಇಂಪಾಸಿಬಲ್. ಶರತ್, ಶರತ್, ತಪ್ಪು ಅಂತ ನೀನ್ ಅನ್ಕೊಂಡಿದೀಯಾ? ದುರ್ಗಾ ತುಂಬಾ ಒಳ್ಳೆ ಹುಡುಗಿ. ನೀನ್ ಯಾಕೆ ಅವಳನ್ನು ಒಪ್ಕೊಳ್ಳೋದಕ್ಕೆ ಇನ್ನೂ ಮನ್ಸು ಮಾಡಿಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಪ್ಪ, ವಿಷಯ ದುರ್ಗನ ನಾನು ಒಪ್ಕೊಳ್ಳೋದಲ್ಲ, ಇದನ್ನೆಲ್ಲ ಹಿತ ಒಪ್ಕೋತಾಳ? ಈ ಮದುವೆ ಆಗಿದ್ದ ದಿನದಿಂದ ಹಿತ ದುರ್ಗನ ಎಷ್ಟು ದೂರ ಇಟ್ಟಿದ್ದಾಳೆ ಅಂತ ನೀವೇ ನೋಡಿದ್ದೀರಾ. ಇವಾಗ ಮತ್ತೆ ಮದುವೆ ಅಂತಂದ್ರೆ ಹಿತ ನಮ್ಮಿಬ್ರಿಂದ ದೂರ ಹೋಗ್ಬಿಡ್ತಾಳಪ್ಪ. ಹಾಗಲ್ಲಪ್ಪ ನಾನು ಹೇಳೋದು. ಪ್ಲೀಸ್, ಮತ್ತೆ ಮತ್ತೆ ಹಿತನ ಹರ್ಟ್ ಮಾಡೋದು ನನಗಿಷ್ಟ ಇಲ್ಲ ಅಪ್ಪ. ದುರ್ಗ ಜೊತೆ ಮತ್ತೆ ಮದುವೆ ಆಗೋಕ್ಕೆ ಸಾಧ್ಯನೇ ಇಲ್ಲ. I'm really sorry.